ಚಿತ್ರದುರ್ಗದ ಗೊರ್ಲತ್ತು ಕ್ರಾಸ್ ಬಳಿ ಅಪಘಾತ ನಡೆದಿರುವಂತಹ ಹಿನ್ನೆಲೆ ಈ ಅಪಘಾತದ ಬಗ್ಗೆ ಗಾಯಾಳು ಸಹೋದರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ಸಹೋದರ ದೀಪಕ್ ನೀಡಿರುವಂತಹ ಪ್ರತಿಕ್ರಿಯೆ ಇದು. ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿ ಗೋಕರ್ಣಗೆ ಹೋಗ್ತಾ ಇದ್ರಂತೆ. ಮಂಜುನಾಥ್ಗೆ ಸೊಂಟದ ಕೆಳಗಿನ ಭಾಗ ಸುಟ್ಟು ಹೋಗಿದೆ. ಸದ್ಯಕ್ಕೆ ಪ್ರಾಣಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ. ಐಸಿಯುಯಲ್ಲಿ ಚಿಕಿತ್ಸೆ ನೀಡ್ತೀವಿ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ ಅಂತ ಹೇಳಿ ಮಂಜುನಾಥ್ನ ಸಹೋದರ ದೀಪಕ್ ನೀಡಿರುವಂತಹ ಪ್ರತಿಕ್ರಿಯೆ ಇದು. ಅಂದರೆ ಅಪಘಾತದ ಬಗ್ಗೆ ಗಾಯಾಳುವಿನ ಸಹೋದರ ನೀಡಿರುವಂತಹ ಹೇಳಿಕೆ ಇದು. ಬ್ಯಾಚುಲರ್ ಪಾರ್ಟಿ ಅಂತ ಒಟ್ಟು ಎಷ್ಟು ಜನ ಹೋಗಿದ್ದು? 6ರಿಂದ 7 ಜನ ಹೋಗಿದ್ರು. ತಮ್ಗೆ ಯಾವಾಗ ಗೊತ್ತಾಯ್ತು ಈ ಮಾಹಿತಿ ಅಂತ? ಬೆಳಿಗ್ಗೆ ಒಂದು 7 ಗಂಟೆಗೆ ಗೊತ್ತಾಗಿದೆ. ಸರ್, ಮಂಜುನಾಥ್ಗೆ ಮದುವೆ ಆಗಿತ್ತಾ ಸರ್? ಇನ್ನ ಮದುವೆ ಆಗಿಲ್ಲ. ಇನ್ನ ಚಿಕ್ಕ ಹುಡುಗ, ಇನ್ನ 26 ಇಯರ್ಸ್ ಹುಡುಗ. ಏನ್ ಕೆಲಸ ಮಾಡಿದ್ರು? ಅವನ ಕೆಲಸ ಪ್ರೈವೇಟ್ ಟೆಕ್ಸ್ಟೈಲ್ಸ್. ಹೋಗಿರೋರಲ್ಲಿ ಮಗು ಜೊತೆ ಯಾರಾದ್ರೂ ಮಗು ತಾಯಿ ಹೋಗಿದ್ದು. ಹೌದು, ಅಮ್ಮ ಮಗಳು ಹೋಗಿದ್ದು. ಸೊ ಅವರಿಬ್ಬರಿಗೂ ಏನೋ ಇನ್ನ ಇನ್ಫಾರ್ಮೇಶನ್ ಆಗಿದೆಯಾ ಏನೋ ಅಂತ ಅಪ್ಡೇಟ್ ಆಗಿಲ್ಲ. ಮೋಸ್ಟ್ಲಿ ಸ್ಪಾಟ್ ಔಟ್ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡಿದ್ರೆ ಈಗ ಮಂಜು ಶಿಫ್ಟ್ ಮಾಡಿದ್ರು. ಏನ್ ಹೇಳ್ತಿದ್ದಾರೆ? ಅದೇ ಪ್ರಾಣಕ್ಕೇನು ಅಪಾಯ ಇಲ್ಲ, ಅದೊಂದು. ಆಕ್ಚುಲಿ ಅವ್ರು 6 ಜನ ಎಲ್ಲ ಕಸಿನ್ಸು. ಆ ಕಸಿನ್ಸ್ ಅಲ್ಲಿ ಇವ್ನ ಫ್ಯಾಮಿಲಿ ಫ್ರೆಂಡ್ ನನ್ನ ತಮ್ಮ. 2 ಕಾಲು ಬರ್ನ್ ಆಗಿದೆ. ಸೊ ಇವಾಗ ಎಲ್ಲ